ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ಏಕಾದಶಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ. ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ನಾವೆಲ್ಲ ಸಾಮಾನ್ಯವಾಗಿ ಶುಕ್ರವಾರ ದಿವಸ ಮಾಡ್ತೀವಿ. ಮನೆಯಲ್ಲಷ್ಟೇ ಅಲ್ಲ, ವ್ಯಾಪಾರ ಸ್ಥಳಗಳಲ್ಲಿ, ಯಾವುದೇ ವ್ಯವಹಾರ ಚಟುವಟಿಕೆ ನಡೀತಾ ಇರುವ ಸ್ಥಳಗಳಲ್ಲೆಲ್ಲ ಮಹಾಲಕ್ಷ್ಮಿ ಫೋಟೋಗೆ ಒಂದು ಪೂಜೆ ನೆರವೇರಿಸಿ, ಮಹಾಲಕ್ಷ್ಮಿ ನಮ್ಮ ವ್ಯಾಪಾರ ಕೌಶಲ್ಯವನ್ನು ವೃದ್ಧಿ ಮಾಡು. ಮಹಾಲಕ್ಷ್ಮಿಯೇ ಅದಕ್ಕೆ ಅಧಿದೇವತೆ, ಭೃಗು ಮಹರ್ಷಿ. ಯಾಕೆಂದರೆ ಭೃಗು ಸಂತಾನದವರೆಲ್ಲ, ಭೃಗುವಿನ ವಂಶಜರೆಲ್ಲ ವ್ಯಾಪಾರ ಚತುರರೇ. ನಮ್ಮಲ್ಲಿ ಈ ಹೊತ್ತಿಗೂ ವ್ಯಾಪಾರ ಕೌಶಲ್ಯ ಉಳ್ಕೊಂಡಿದೆ ಅಂದರೆ ಅವರ ಬುದ್ಧಿಮತ್ತೆಯಿಂದ. ಹೀಗಾಗಿ ಈ ಆ ಭೃಗು ಸಂಪನ್ನೆ, ಭೃಗುವಂಶ ಜಾತಿಯಾಗಿರ್ತಕ್ಕಂಥವಳೇ ಭಾರ್ಗವಿ ಅಲ್ವಾ. ಹೀಗಾಗಿ ಮಹಾಲಕ್ಷ್ಮಿ ಆರಾಧನೆಯಿಂದ ಅಂಥ ಕೌಶಲ್ಯ ಬೆಳೆಯುತ್ತೆ ಅಂತ ನಮ್ಮಲ್ಲಿ ನಂಬಿಕೆ. ಮಹಾಲಕ್ಷ್ಮಿ ಕೇವಲ ಸಂಪತ್ತನ್ನು ವಿಸ್ತರಿಸ್ತಕ್ಕಂಥವಳು ಅಷ್ಟೇ ಅಲ್ಲ, ಸಿದ್ಧಿ ಬುದ್ಧಿ ಪ್ರದೇ ದೇವಿ ಅಂತಲೇ ಆಕೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಿದ್ಧಿ ಬುದ್ಧಿ ಎರಡನ್ನೂ ಕೊಡಮ್ಮ ಅಂತ. ಅಷ್ಟಲ್ಲದೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಅಂತ ಹೇಳಿದ್ವ ನಾವು. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ, ಎಲ್ಲ ದುಃಖಗಳನ್ನು ನಿವಾರಿಸುವಂಥ, ಎಲ್ಲ ಬಗೆಯ ತೊಂದರೆಗಳನ್ನು ಬಿಡಿಸಿ ನನಗೆ ಅರಿವನ್ನು ಕೊಡುವಂಥ ಮಹಾಲಕ್ಷ್ಮಿ ಆಸಕ್ತಿಯೂ ಇದೆ. ಅರಿವಿಲ್ಲದೆ ಇದ್ದರೆ ವ್ಯಾಪಾರ ಮಾಡೋಕ್ಕಾಗತ್ತಾ? ತುಂಬ ಜಾಣರೇ ವ್ಯಾಪಾರ ಮಾಡೋದಲ್ವ. ಹೀಗಾಗಿ ಅಂತಹ ಜಾಣ್ಮೆಯನ್ನು, ವ್ಯಾಪಾರ ಕೌಶಲ್ಯವನ್ನು ನನಗೆ ಕೊಡುವಂಥ ಮಹಾಲಕ್ಷ್ಮಿ ವಸ್ತುತಃ ಲೌಕಿಕ ವ್ಯವಹಾರಗಳಲ್ಲೆಲ್ಲ ಆಕೆಯ ಶಕ್ತಿ ತುಂಬಿಕೊಂಡಿದೆ. ಹೀಗಾಗಿ ನಾವು ಸಮಾಜದಲ್ಲಿ ಗೆಲ್ಲಬೇಕು ಅಂದರೆ ಮಹಾಲಕ್ಷ್ಮಿ ಕೃಪೆ ಇರಬೇಕು. ಅಂತರಂಗದಲ್ಲಿ ನಾವು ಗೆಲ್ಲಬೇಕು ಅಂತಂದರೆ ಗೌರಿಯ ಕೃಪೆ ಇರಬೇಕು. ಗುಣದಲ್ಲಿ ನಾವು ಕೀರ್ತಿಶಾಲಿಗಳಾಗಬೇಕು, ಗುಣದಲ್ಲಿ ನಾವು ಜಯಶಾಲಿಗಳಾಗಬೇಕು ಅಂದರೆ ಸರಸ್ವತಿ ಕೃಪೆ ಇರಬೇಕು. ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಬಗೆಯ ಶಕ್ತಿಯನ್ನು ಅಡಕ ಮಾಡಿ ಆ ದೇವರ ಪೂಜೆ, ಪ್ರಾರ್ಥನೆ ಇವುಗಳನ್ನು ಮಾಡಬೇಕು ಅಂತ ಒಂದು ನಿಯಮ ರೂಪಿಸಿದ್ದಾರೆ. ಎಲ್ಲವೂ ಒಂದೇ ಆಗಲಿಕ್ಕೂ ಶಕ್ತಿ ಇದೆ. ಸರಸ್ವತಿಗೆ ಲಕ್ಷ್ಮಿ ಆಗಲಿಕ್ಕಿಲ್ವ? ಲಕ್ಷ್ಮಿಗೆ ಗೌರಿ ಆಗೋ ಶಕ್ತಿ ಇಲ್ವ? ಸಾಧ್ಯತೆ ಇದೆ. ನಮ್ಮ ಒಂದು ಪುಟ್ಟ ಅರಿವಿಗೆ ಒಂದು ಮೂರ್ತಿ ಸ್ವರೂಪವನ್ನು ಮಾಡಿ, ಒಂದು ಆಕಾರವನ್ನು ಮಾಡಿ, ಹೀಗೆ ಇಂಥ ಶಕ್ತಿ, ಇಂಥ ಆರಾಧನೆಯಿಂದ ಇಂಥ ಒಂದು ಫಲ ಬರುತ್ತೆ ಅಂತ ನಮ್ಮ ಅಲ್ಪಬುದ್ಧಿಗೆ ಹೇಳಿರ್ತಕ್ಕಂಥದ್ದು ಋಷಿಗಳ ದೊಡ್ಡ ಗುಣ. ನಾವು ಚಿಕ್ಕ ಮಕ್ಕಳಿಗೆ, ಹೆತ್ತ ತಾಯಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತಾಳೆ, ಯಾವ ರೀತಿ ಅರಿವನ್ನು ತುಂಬುತ್ತಾಳೆ ಅಂದರೆ ತನಗೆಲ್ಲ ಗೊತ್ತಿರುತ್ತೆ. ಆದರೆ ಮಗುವಿಗೆ ಹೇಳುವಾಗ ಒಂದು ಯಾವುದೋ ಒಂದು ಸರಳವಾದ ಎಕ್ಸಾಂಪಲನ್ನು ಕೊಟ್ಟು, ಉದಾಹರಣೆ ಕೊಟ್ಟು ಹೇಳಲ್ವ. ಆ ರೀತಿಯಲ್ಲಿ ನಮಗೆ ಋಷಿಗಳು, ನೋಡಪ್ಪ, ಲಕ್ಷ್ಮಿ ಅಂದರೆ ಹೀಗೆ ಸಂಪತ್ತಿನ ಅಧಿದೇವತೆ, ಸರಸ್ವತಿ ಅಂದರೆ ಬುದ್ಧಿಯ ಅಧಿದೇವತೆ, ಹೀಗೆ ಬುದ್ಧಿ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಪ್ರತಿ ವಾರ ಹೀಗೀಗೆ ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ, ಶಾರದಮ್ಮನವ್ರ ಪ್ರಾರ್ಥನೆಯನ್ನು ಮಾಡಬಹುದು. ಅದರಿಂದ ಒಂದೊಂದು ಫಲ ಅಂತ ಹೀಗಿದೆ. ವಸ್ತುತಃ ನಾವು ನಮ್ಮ ಬುದ್ಧಿಯನ್ನು ಬೆಳವಣಿಗೆ ಮಾಡ್ತಾ 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 ಭೇದವೇ ಮರೆತು ಹೋಗುತ್ತೆ ಕೊನೆಗೆ. ಲಕ್ಷ್ಮಿ ಯಾರು, ಸರಸ್ವತಿ ಯಾರು, ಇದರಲ್ಲೆಲ್ಲ ಯಾಕೆ ಹೀಗೆ ಭೇದ ಕಾಣ್ತಾ ಇದ್ದೀವಿ ಅಂತಕ್ಕಂಥ ಪ್ರೌಢಿಮೆಯೂ ಬರುತ್ತೆ. ಆ ಪ್ರೌಢಿಮೆಯ ಜೊತೆಗೆ ಬರೀ ಇವುಗಳಲ್ಲಿ ಪ್ರೌಢಿಮೆ ಬಂದರೆ ಸಾಲದು, ನಮ್ಮ ಗುಣಗಳಲ್ಲೂ ಪ್ರೌಢಿಮೆ ಬರಬೇಕು. ನಾನೊಬ್ಬ ಬದುಕಿದ್ರೆ ಸಾಲದು, ಸಮಾಜವೂ ಬದುಕಬೇಕು ಅಂತಕ್ಕಂಥ ಪ್ರೌಢತೆ, ಅದು ನಿಜವಾಗಿ ಔನ್ನತ್ಯ. ಇದು ವಸ್ತುತಃ ಮಹಾಲಕ್ಷ್ಮಿಯೋ ಸರಸ್ವತಿಯೋ ನಮಗೆ ಕರುಣಿಸಬೇಕಾಗಿರ್ತಕ್ಕಂಥದ್ದು. ವ್ಯಾಪಾರದಿಂದ ಹೇಗೆ ನನಗೆ ಲಾಭವಿದೆಯೋ ಸಮಾಜಕ್ಕೂ ಹಾಗೆ ಲಾಭ ಇರಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಪ್ರಾರ್ಥನೆಗಳು ದಿನದಿನಕ್ಕೂ ಬೆಳವಣಿಗೆ ಆಗಬೇಕು. ನಮ್ಮ ವಯಸ್ಸು ಮಾತ್ರ ಹೋಗ್ತಾ ಇದೆ, ಆದರೆ ನಮ್ಮ ಆಲೋಚನಾ ಶಕ್ತಿ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ನಾವು ಎಷ್ಟು ಇನ್ನೂ ಕುಬ್ಜರಾಗೇ ಇದ್ದೀವಲ್ಲ, ಪುಟ್ಟದಾಗೇ ಇದ್ದೀವಿ. ಇನ್ನೂ ಪ್ರಾಥಮಿಕ SSLCಯೂ ಇಲ್ಲ, ಅದಾದರೂ ಪ್ರೌಢ ಅಂತಾರೆ. ಇನ್ನೂ ಪ್ರಾಥಮಿಕ ಶಾಲೆಯಲ್ಲೇ ಇದ್ದರೆ ಹೇಗೆ? ವಯಸ್ಸು 60 ಆಗಿದೆ, ಇನ್ನೂ ನಾನು ಆದರೆ ಬುದ್ಧಿಯಲ್ಲಿ ಮಾತ್ರ ಪ್ರೈಮರಿ ಸ್ಕೂಲು ಅಂದರೆ ಇದು ನಮಗೆ ಅವಹೇಳನ ಅಲ್ವ, ನಮಗೇ ಒಂದು ರೀತಿಯಲ್ಲಿ ಅಪಮಾನ. ಹೀಗಾಗಿ ಸರಸ್ವತಿ ಮುಂದೆಯೋ, ಶಾರದೆ ಮುಂದೆಯೋ, ಅಥವಾ ನಮ್ಮ ಮಹಾಲಕ್ಷ್ಮಿ ಮುಂದೆಯೋ ಕರಜೋಡಿಸುವಾಗ ಈ ಪ್ರೌಢಿಮೆ ನನಗೆ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.